ರಾಜ್ಯದಲ್ಲಿ ಅನಧಿಕೃತ ಶಾಲೆಗಳ ಹಾವಳಿಗೆ ಮಕ್ಕಳ ಭವಿಷ್ಯ ಅತಂತ್ರವಾಗ್ತಿದೆ. ಹಣ ಮಾಡೋಕೆ ಅಂತಾನೆ ಕಳ್ಳದಾರಿ ಹಿಡಿದು ವಂಚನೆ ಮಾಡಿರೋ ಈ ಶಾಲೆ ಲೈಸೆನ್ಸ್ ಇಲ್ಲದೆ ಮಕ್ಕಳಿಗೆ ಎಜುಕೇಶನ್ ಕೊಡ್ತೇವಿ ಅಂತ ಮೋಸ ಮಾಡ್ತಿದೆ. ಅರೆ ಅದ್ಯಾವ ಶಾಲೆ ಅಂತೀರಾ? ಈ ಸುದ್ದಿ ನೋಡಿ. ಅನಧಿಕೃತ ಶಾಲೆಗಳ ಹಾವಳಿಗೆ ಮಕ್ಕಳ ಜೀವನವೇ ಅತಂತ್ರ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಿದೆ ಇಲ್ಲಿಗಲ್ ಸ್ಕೂಲ್. ಲೈಸೆನ್ಸ್ ಇಲ್ಲದೆ ಅಡ್ಮಿಷನ್, ಯೂರೋ ಸ್ಕೂಲ್ ವಿರುದ್ಧ ಎಫ್ಐಆರ್. ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯ ಕೃಪಾಕಟಾಕ್ಷದಿಂದ ಅನಧಿಕೃತ ಶಾಲೆಗಳ ಹಾವಳಿ ಹೆಚ್ಚಾಗಿದೆ. ದೊಡ್ಡವರ ಹಣದಾಸೆಗೆ ವಿದ್ಯಾಭ್ಯಾಸ ಪಡೆಯಬೇಕಿದ್ದ ಮಕ್ಕಳ ಭವಿಷ್ಯ ಹಳ್ಳ ಹಿಡಿದಿದೆ. ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಪ್ಪಸಂದ್ರದ ಗುಂಜೂರಿನಲ್ಲಿರೋ ಯೂರೋ ಸ್ಕೂಲ್ ಮೇಲೆ ಈಗ ಗಂಭೀರ ಆರೋಪ ಕೇಳಿಬಂದಿದೆ. ಯಾವುದೇ ಅನುಮತಿ ಪಡೆಯದೆ ಮಕ್ಕಳನ್ನ ದಾಖಲಾತಿ ಮಾಡಿಕೊಂಡು ಮೋಸ ಮಾಡಿದ್ದಾರೆ ಅನ್ನೋ ದೂರು ದಾಖಲಾಗಿದೆ. ಇದೇ ವಿಚಾರವಾಗಿ ಸದ್ಯ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅವ್ರು ಹೇಳ್ತಾರೆ, ಯಾಕೆ ಸ್ವಾಮಿ ಮಾಡಿದ್ದೀರಿ ಅಂದರೆ ನೀವು ನಮಗೆ ಸ್ಪಂದಿಸಲಿಲ್ಲ ರೀ. ಇದೇ BEO ಆಗಿದ್ದಾಗ ಅಪ್ಡೇಟ್ ರಿನ್ಯೂವಲ್ಸ್ ಕೊಡ್ತಾರೆ. ಆದರೆ ಅದೇ ಬೈಲಾಂಚಿನಪ್ಪ ಅನ್ನೋ ಬೆಂಗಳೂರು ಗ್ರಾಮಾಂತರದ DDPI ಬರೀ ಈ ಒಂದು ಅಕ್ರಮ ಹಣಕ್ಕೋಸ್ಕರ ಇದನ್ನು ಮಾನ್ಯತೆ ನವೀಕರಿಸ್ಕೊಡೋದಿಲ್ಲ. ಇವರು 2 ವರ್ಷಗಳಿಂದ ಮಾನ್ಯತೆ ನವೀಕರಣಕ್ಕೆ ಆಗ್ತಾ ಇರ್ತಾರೆ, ತಿರಸ್ಕಾರ ಮಾಡಿ ಹೊಡಿತಾರೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಆಸೆ ಪಟ್ಟಿದ್ದ ಪೋಷಕರಿಗೆ ಶಾಕ್ ಎದುರಾಗಿದೆ. ಯೂರೋ ಶಾಲೆಯ ವಿರುದ್ಧ ಪೋಷಕರು ಸಾಲು ಆರೋಪ ಮಾಡ್ತಿದ್ದಾರೆ. ಮೊದಲಿಗೆ ಶಾಲೆಗೆ ಎಲ್ಲಾ ರೀತಿಯ ಅನುಮತಿ ಇದೆ, ಲೈಸೆನ್ಸ್ ಇದೆ ಅಂತ ಆಡಳಿತ ಮಂಡಳಿ ಪುಂಗಿ ಊದಿತ್ತು. ಶಾಲಾ ಆಡಳಿತ ಮಂಡಳಿಯ ಮಾತು ನಂಬಿದ ನೂರಾರು ಪೋಷಕರು ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ರು. ಈ ವೇಳೆ ದಾಖಲಾತಿ ಸಮಯದಲ್ಲಿ 25,000 ರೂಪಾಯಿ ಹಣವನ್ನ ಮುಂಗಡವಾಗಿ ಆಡಳಿತ ಮಂಡಳಿ ಪಡೆದುಕೊಂಡಿದೆ. ರಿನ್ಯೂವಲ್ ಮಾಡ್ತಾ ಇಲ್ಲ 2 ವರ್ಷದಿಂದ. ಕೇಳಿದ್ರೆ ನಿಮ್ಮದು ರೂಲ್ಸ್ಗಳ ಪ್ರಕಾರ ಇಲ್ಲ ಅಂತಾರೆ. ನಮ್ಮದು 39 ವರ್ಷದಿಂದ ಕರೆಕ್ಟಾಗಿತ್ತು, ಇವಾಗ ಯಾಕೆ ಇಲ್ಲ ಅಂತ ನಮ್ಮ ಪ್ರಶ್ನೆ. ನಮಗೆ DDPI ರಿನ್ಯೂವಲ್ ಮಾಡ್ತಾ ಇಲ್ಲ. ನಮಗೆ ರಿನ್ಯೂವಲ್ ಮಾಡ್ತಾ ಇದ್ದರೆ RT ಅಮೌಂಟ್ ವಾಪಸ್ ಬರೋದಿಲ್ಲ. ಆಮೇಲೆ ನಮ್ಮ ಮಕ್ಕಳಿಗೆ ಮುಂದೆ ತೊಂದರೆ ಆಗ್ಬೋದು ಅಂತ ನಮಗೆ ಸಂಶಯ. ಆದರೆ ಶಾಲೆ ನಡೆಸಲು ಯಾವುದೇ ಅನುಮತಿ ಇಲ್ಲದ ಕಾರಣ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಕ್ಕೆ ಬಿದ್ದಿದೆ. ಅನುಮಾನಗೊಂಡ ಪೋಷಕರು ಮೊದಲಿಗೆ ಆನೇಕಲ್ BEOಗೆ ದೂರು ನೀಡಿದ್ರು. ಆದರೆ ಶಿಕ್ಷಣಾಧಿಕಾರಿಗಳಿಂದಲೂ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಅಲ್ಲದೆ ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳೇ ಹಿಂದೇಟು ಹಾಕಿದ್ರು. ಇದರಿಂದ ರೋಸಿ ಹೋದ ಪೋಷಕರು ಸರ್ಜಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ಶಾಲೆಯ ವಿರುದ್ಧ ಮತ್ತಷ್ಟು ಪೋಷಕರಿಂದಲೂ ದೂರು ದಾಖಲಾಗಿದೆ. ಯೂರೋ ಶಾಲೆಯ ವಿರುದ್ಧ ಈಗ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು, ಅನಧಿಕೃತ ಶಾಲೆಗಳ ಹಾವಳಿಗೆ ಕಡಿವಾಣ ಯಾವಾಗ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆ ಶಾಲೆಯ ಬಿಲ್ಡಿಂಗ್ ಫೋಟೋ ತೋರಿಸಿ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿರೋ ಪ್ರಿನ್ಸಿಪಲ್ ಹಾಗೂ ಆಡಳಿತ ಮಂಡಳಿ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.